ಕಷ್ಟ ಇದೆ ಗುರು, ಎಲ್ಲ ನಾವು ಅಂದ್ಕೊಂಡಷ್ಟು ಈಸಿ ಇಲ್ಲ. ಚೆನ್ನಾಗಿ ಕಾಣ್ತಾ ಇದ್ದೀನಲ್ವಾ ಇವಾಗ. ನೆಕ್ಸ್ಟು ಮಟ್ಕಾ ಕುಲ್ಫಿ ಟ್ರೈ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ಹೋಮ್ ಮೇಡ್ ಅಂತೆ, ಚೆನ್ನಾಗಿದೆ, ಕ್ಯೂಟಾಗಿ. ಏನು ಮಾಡ್ತಾನೋ ಬಿಡ್ತಾನೋ, ಫಸ್ಟು ಸ್ನ್ಯಾಪ್ ಮಾಡಿಬಿಡ್ಬೇಕು ಅವನು. ಮಾಡಾಯ್ತು. ಯಾರು ನೋಡಿ ಭಯ ಪಟ್ಕೋಬೇಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಒಂದು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಒಂದು ವಿಡಿಯೋ ಶೂಟ್ ಮಾಡಬೇಕಿತ್ತು. ಮೀಶೋಯಿಂದ ಒಂದಷ್ಟು ಪ್ರಾಡಕ್ಟ್ಸ್ನ ತರಿಸಿದೆ, ಐ ಮೀನ್ ಕುರ್ತಾ ಸೂಟ್ಸ್ನ. ಸೊ ಹಾಗಾಗಿ ಅದ್ರದ್ದು ಒಂದು ವಿಡಿಯೋ ಶೂಟ್ ಮಾಡಬೇಕಿತ್ತು, ಅದಕ್ಕೆ ಈ ರೀತಿ ರೆಡಿ ಆಗಿದ್ದೀನಿ. ಆ್ಯಂಡ್ ಈ ಟಾಪ್ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ, ಜಯನಗರಲ್ಲಿ ತೊಗೊಂಡು ಬಂದಿದ್ದು, ಸಕ್ಕತ್ತಾಗಿದೆ. ಈ ರೀತಿ ಇದೆ, ಶಾರ್ಟ್ ಕುರ್ತಿ. ಆ್ಯಂಡ್ ಇವಾಗ ಲೈಕ್ ರೆಡಿಯಾಗಿದ್ದೀನಿ, ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಏನಿಲ್ಲ. ಇಯರಿಂಗ್ ಚೇಂಜ್ ಮಾಡಬೇಕು, ಮಾಡಿಕೊಂಡು ವಿಡಿಯೋನ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಯಾವ್ದು ಹಾಕ್ಕೊಳ್ಳೋದು? ಹಾಕ್ಕೊಳ್ಳೋಣ, ಇದು ಹಾಕ್ಕೊಳ್ಳ ಅಥವಾ ಇದನ್ನು ಹಾಕ್ಕೊಳ್ಳ? ಚೆನ್ನಾಗಿ ಕಾಣ್ತಿದೆ. ಚೆನ್ನಾಗಿದೆ ಅನಿಸುತ್ತೆ. ಸೊ ಈ ಒಂದು ಜುಮ್ಕಿನ ಹಾಕ್ಕೊತೀನಿ. ಎಷ್ಟು ಜುಮ್ಕಿ ತೊಗೊಂಡು ಬರ್ತೀನಿ, ಎಲ್ಲ ಕಡೆನೂ ನಾನು ಜಾಸ್ತಿ ಇಯರಿಂಗ್ಸೇ ಜಾಸ್ತಿ ತೊಗೊಳ್ಳೋದು. ಬಟ್ ಒಂದೊಂದ್ಸಲ ಯಾವುದು ಮ್ಯಾಚೇ ಆಗಲ್ಲ ಅನಿಸುತ್ತೆ. ಓಕೆ, ಸೊ ಇವಾಗ ವಿಡಿಯೋನ ಶೂಟ್ ಮಾಡಬೇಕು, ಮಾಡಿಬಿಟ್ಟು ನಾನು ನಿಮಗೆ ಮತ್ತೆ ಸಿಗ್ತೀನಿ. ಇದು ಇವತ್ತು CM ಬರ್ತಿದಾರಲ್ಲ, ಅದಕ್ಕೆ ಇಷ್ಟು ಜನ. ಫುಲ್ಲು ನಮ್ಮ ಮನೆ ಮುಂದೆ ಗಜಿ ಬಿಜಿ. ಸೊ ಫೈನಲಿ ವಿಡಿಯೋ ಶೂಟ್ ಮಾಡಿದ್ದಾಯ್ತು. ಪಾಪ ನನ್ನ ತಮ್ಮ ನನಗೆ ಹೆಲ್ಪ್ ಮಾಡ್ದ. ತಮ್ಮ ಅಲ್ಲ, ಇವ್ ನನಗೆ ಮಗ ಆಗಬೇಕು, ನಮ್ಮ ಅಕ್ಕನ ಮಗ. ಬಟ್ ಚಿಕ್ಕ ವಯಸ್ಸಿಂದನೂ ಅಕ್ಕ ಅಕ್ಕ ಅಂತ ಕರೆದಿರೋದು. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನಂದರೆ, ಇವಂದು ಇವಾಗ 10th ಸ್ಟ್ಯಾಂಡರ್ಡ್ದು ರಿಸಲ್ಟ್ ಬಂತು ಲಾಸ್ಟ್ ವೀಕ್. 625ಗೆ 590 ತೆಗೆದಿದ್ದಾನೆ ನಮ್ಮ ಹುಡುಗ, 94%. ಸಖತ್ ಖುಷಿ ಆಯಿತು. ನಾವು ಯಾರು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವ್ನು ಇಷ್ಟೊಂದು ಸ್ಕೋರ್ ಮಾಡ್ತಾನೆ ಅಂತ. ಬಟ್ ಪಾಪ ಅವ್ನು ಹಾಸ್ಟೆಲಲ್ಲಿ ಇದ್ದಿದ್ದು, ತುಂಬ ಕಷ್ಟಪಟ್ಟು ತುಂಬ ಹಾರ್ಡ್ ವರ್ಕ್ ಮಾಡಿ ಇಷ್ಟೊಂದು ಸ್ಕೋರ್ ಮಾಡಿದ್ದಾನೆ. ನನಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ನೀನು ರಿಸಲ್ಟ್ ನೋಡಿದ್ದು ಯಾರು ಫಸ್ಟ್? ನಾನೇ ಫಸ್ಟ್ ನೋಡಿದ್ದೆ. ನನಗೆ ಯಾವುದೋ ಕ್ಲಾಸಲ್ಲಿದ್ದೆ, ಸಡನ್ನಾಗಿ ರಿಸಲ್ಟ್ ಅಂತ ನೆನಪಾಗಿ ತಕ್ಷಣ ಕಾಲ್ ಮಾಡಿ ಎಲ್ಲ ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ಇಸ್ಕೊಂಡು ನೋಡಿದ್ದು. ನನಗೆ ನೋಡಿದ ತಕ್ಷಣ ನನಗೆ ಫುಲ್ ಖುಷಿ ಆಯಿತು. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿ, ನಾನು ಒಂದು 85, 80 ಥರ ಬರ್ತಾನೆ ಅಂದ್ಕೊಂಡಿದ್ದೆ. ಬಟ್ ನಾನು 94% ತೆಗಿತಾನೆ ಅಂತ ಅಂದ್ಕೊಂಡಿರಲಿಲ್ಲ. ನಿಜ ಸಖತ್ ಖುಷಿ ಆಯಿತು. ಆ್ಯಂಡ್ ಇವ್ನು ನನಗೆ ಇವಾಗ ವೀಡಿಯೋ ಶೂಟ್ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡ್ದ. ಆ್ಯಂಡ್ ಇವಾಗ ಇನ್ನೂ ಸ್ವಲ್ಪ ವೀಡಿಯೋ ಶೂಟ್ ಮಾಡೋದಿದೆ. ಸೊ ನಮ್ಮ ಅಮ್ಮಂಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಇನ್ನೇನು ವೆಂಕಿ ಸಮಾಚಾರ? ಇನ್ನೇನು? ಅವ್ನು ಮುಂಚೆ ಚಿಕ್ಕ ವಯಸ್ಸಲ್ಲಿ ಎಷ್ಟು ಚೇಷ್ಟೆ ಇದ್ದ ಗೊತ್ತಾ? ಬಟ್ ಈಗ ಫುಲ್ ಡಿಫ್ರೆಂಟ್ ಆಗ್ಬಿಟ್ಟ, ಸೈಲೆಂಟೇ ಆಗ್ಬಿಟ್ಟ, ಮಾತೇ ಆಡಲ್ಲ. ನೋಡಿ, ನಾನು ಇಷ್ಟು ಮಾತಾಡ್ತೀನಿ, ಇನ್ನೇನಿಲ್ಲ, ಇಷ್ಟೇ ಅವ್ನು ಮಾತಾಡೋದು ಇವಾಗ. ಫೈನಲಿ ವಿಡಿಯೋ ಶೂಟ್ ಮಾಡಿ ಮುಗೀತು. ನಿಜ ಕಷ್ಟ ಇದೆ ಗುರು, ಎಲ್ಲ ನಾವು ಅಂದ್ಕೊಂಡಷ್ಟು ಈಸಿ ಇಲ್ಲ. ನಾನು ಬೆಳಿಗ್ಗೆ 9 ಗಂಟೆಲಿ ತಿಂಡಿ ತಿಂದಿದ್ದು, 4:15 ಆಗ್ತಾ ಬಂತು. ಇನ್ನು ಊಟ ಕೂಡ ಮಾಡಿಲ್ಲ, ಇವಾಗ ಹೋಗಿ ಮಾಡಬೇಕು. ಲಿಪ್ಸ್ಟಿಕ್ ಹೋಗ್ಬಿಡುತ್ತೆ ಅಂತ ನಾನು ಊಟನೂ ಮಾಡಿರಲಿಲ್ಲ. ಅದು ಒಂದೊಂದೇ ಕುರ್ತಾ ಸೂಟ್ ಹಾಕ್ಕೊಳ್ಳೋದು, ವಿಡಿಯೋ ಮಾಡೋದು, ಮತ್ತು ಅಂದರೆ ಇನ್ಸ್ಟಾಗ್ರಾಮ್ಗೂ ಮಾಡ್ಕೋಬೇಕು, ಯೂಟ್ಯೂಬ್ಗೂ ಮಾಡ್ಕೋಬೇಕು. ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಪಾಪ ನನ್ನ ತಮ್ಮಂಗೆ ನಾನು ಎಷ್ಟು ಥ್ಯಾಂಕ್ಫುಲ್ ಆಗಿದ್ರು ಸಾಲದು. ಅವನು ಒಂಚೂರು ಬೇಜಾರು ಮಾಡ್ಕೊಳ್ದಿರ, ಅಕ್ಕ ಆ ಥರ ಮಾಡಿ ಈ ಥರ ಮಾಡಿ ಅಂತ ಅವನೇ ನಂಗೆ ಸಜೆಸ್ಟ್ ಮಾಡ್ತಿದ್ದ. ಪಾಪಚ್ಚೆ ಅವನು ನನ್ನ ಜೊತೆ ನಾನು ಕರೆದಾಗೆಲ್ಲ ಬಂದು ಫೋಟೋಸ್ ತೆಕ್ಕೊಡೋದು, ವೀಡಿಯೋಸ್ ಮಾಡಿಕೊಡೋದೆಲ್ಲ ಮಾಡ್ದ. ಸೊ ಇವಾಗ ನಾನು ಫುಲ್ ನೋಡ್ತಾ ಇರ್ಬೋದು, ಎಲ್ಲ ಅರಳ್ಬಿಟ್ಟಿದ್ದೀನಿ. ಸೊ ಇದನ್ನೆಲ್ಲ ಫಸ್ಟು ಇದನ್ನ ಜೋಡಿಸ್ಬಿಟ್ಟೆ ನನಗೆ ಊಟ ಸೇರೋದು, ಇಲ್ಲಾಂದರೆ ನಂಗೆ ಊಟ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಇದನ್ನೆಲ್ಲ ಕ್ಲೀನ್ ಮಾಡಿ, ಏನಿಲ್ಲ ಆಡಲಿ ಒಂದು 10 ಮಿನಿಟ್ಸ್ ಫಟಾಫಟ್ ಅಂತೆಲ್ಲ ಮಡ್ಚಿಟ್ಟು ಊಟ ಮಾಡ್ತೀನಿ. ಊಟ ಮಾಡಬೇಕು. ಊಟ ಮಾಡಾದ್ಮೇಲೆ ಸ್ವಲ್ಪ ಸಿಟಿಗೆ ಹೋಗಬೇಕು, ಕೆಲಸ ಇತ್ತು. ಸೊ ನೋಡೋಣ ಏನೇನಾಗುತ್ತೆ ಅಂತ.
ಇವಾಗ ಊಟ ಎಲ್ಲ ಮಾಡಾಯಿತು ಆ್ಯಂಡ್ ಟೈಮ್ 5 ಗಂಟೆ ಆಗ್ತಾಯಿದೆ. ಸೊ ಸ್ವಲ್ಪ ಮಂಡ್ಯಗೆ ಹೋಗಬೇಕಿತ್ತು. ನಾನು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೆ, ಅದನ್ನ ಕಲೆಕ್ಟ್ ಮಾಡ್ಕೊಬರೋಕ್ಕೆ ಸಫಾ ಬೊಟಿಕಲ್ಲಿ ಸ್ಟಿಚಿಂಗ್ ಕೊಟ್ಟಿದ್ದೆ. ಸೊ ಅದನ್ನು ಕಲೆಕ್ಟ್ ಮಾಡಿಕೊಂಡು ಹಾಗೆ ಬರ್ತಾ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿ ಬರ್ತೀನಿ. ಚೆನ್ನಾಗಿ ಕಾಣ್ತಾ ಇದ್ದೀನಲ್ವಾ ಇವಾಗ? ಅಷ್ಟು ಬ್ಯಾಗ್ ಹಿಡ್ಕೊಂಡಿರ್ತೀಯ, ಕೆಳಗಡೆ ತೆಗಿಯೋ. ಒಂದು ಬ್ಯಾಗ್ ಕೇಳಿದ್ರೆ ಈ ಥರದ್ದು ತಿನ್ನೋಣ ಅಂತ ಹೇಳಿ ಬಂದಿದ್ವಿ. ಸ್ಟೇಡಿಯಂ ಆಪೋಸಿಟಲ್ಲಿ ಚಾಕೋಬೇರಿ ಅಂತ ಒಂದು ಸ್ಟಾಲ್ ಇದೆ, ತೋರಿಸ್ತೀನಿ. ಆ್ಯಂಡ್ ಅವ್ರ ಹತ್ರ ಮೆನ್ಯೂ ಎಲ್ಲ ಚೆನ್ನಾಗಿದೆ. 20 ರೂಪೀಸಿಂದ 149ವರೆಗೂ ಸಿಗುತ್ತೆ. ಸೊ ಟ್ರೈ ಮಾಡೋಣ ಅಂತ ಹೇಳಿ ಬಂದಿದ್ವಿ. ಆ್ಯಕ್ಚುಲಿ ನಂಗೆ ಸ್ವಲ್ಪ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಿತ್ತು, ಹಾಗಾಗಿ ನಾನು ಮತ್ತು ನನ್ನ ತಮ್ಮ ಬಂದಿದ್ದೀವಿ. ಇನ್ನು ನಮ್ಮ ಬ್ರೋ ಬರ್ತಾ ಇದ್ದಾರೆ. ನಮ್ಮ ಬ್ರೋಗೋಸ್ಕರ ವೆಯ್ಟಿಂಗ್. ಏನಾಗ್ತಿರ್ಲಿಲ್ಲ, ಅವ್ರಿಗೆ ಗೊತ್ತಿಲ್ವಲ್ಲ. ನಮ್ಗೆ ಅಲ್ಲಿ ಪ್ಲಸ್ ಪಾಯಿಂಟ್ ಇದೆ, ಅವರು ಅದು ಇದು ಮಿಕ್ಸ್ ಹೊಡೆದು ಮೆಲ್ಟ್ ಮಾಡ್ತಾರೆ. ಹಂಗಾಗಿ ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಾ? 3:30-4 ಗಂಟೆ. ಈವ್ನಿಂಗ್ ಎಷ್ಟೊತ್ತವರೆಗೆ ಇರ್ತೀರಾ? ಅದೇ 3:30-4 ಗಂಟೆಗೆ ಓಪನ್ ಮಾಡ್ತೀವಿ. ನೈಟ್ 9:30-10 ಗಂಟೆ. ಕಸ್ಟಮರ್ ಜಾಸ್ತಿ. ಎವ್ರಿ ಡೇ ಓಪನ್ ಮಾಡ್ತೀರಾ? ಎವ್ರಿ ಡೇ. ಥ್ಯಾಂಕ್ ಯು. ನಿಮಗೆ ಬೋರ್ಡ್ ಬರುವಂಗ ಶಿವೀಸ್ ಇದೆಯಲ್ಲ, ಅದ್ರ ಆಪೋಸಿಟ್ ಮಂಡ್ಯ ಸ್ಟೇಡಿಯಂ. ಇಷ್ಟು ಮಡ್ಕಾ ಕುಲ್ಫಿ ಟ್ರೈ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ಹೋಮ್ ಮೇಡ್ ಅಂತೆ, ಚೆನ್ನಾಗಿದೆ, ಕ್ಯೂಟಾಗಿ. ತಿನ್ನೋಣ? ಕುತ್ಕೋಬಾ, ತಿನ್ನು, ಟ್ರೈ ಮಾಡಿ ಇಡು ಹೇಗಿದೆ ಅಂತ. ಓ ಓ ಚೆನ್ನಾಗಿದೆಯಾ? ಮೇಲೆ ಇವನಿಂದನೇ ಇಷ್ಟೊತ್ತು ವೆಯ್ಟ್ ಮಾಡಿದ್ದು ನಾವು. ನೋಡೋ, ನಾವು ಕುಲ್ಫಿ ತೊಗೊಂಡ್ವಿ, ಮಟ್ಕಾ ಕುಲ್ಫಿ ಮತ್ತು ಒಂದು DBC ತೊಗೊಂಡ್ವಿ. ನಿಂಗೇನು ಹೇಳಿ, ಚೀಸ್ ಕೇಕ್ ತಿಂತೀಯಾ? ಮಂಡ್ಯಲ್ಲಿ ಇವರೇ ಫಸ್ಟ್ ಚೀಸ್ ಕೇಕ್ ಓಪನ್ ಮಾಡಿರೋದು. ಲೈಕ್ ನನ್ನ ನಾಲೆಡ್ಜ್ ಪ್ರಕಾರ. ನಾನು ಮೈಸೂರಲ್ಲಿ ತಿಂದಿದ್ದೀನಿ, ಬ್ಯಾಂಗ್ಳೂರಲ್ಲಿ. ಮಂಡ್ಯಲ್ಲಿ ಇದೆ ಫಸ್ಟ್ ಟೈಮ್. ನಮ್ಮ ಬ್ರೋ ಟೇಸ್ಟ್ ಮಾಡಿ ಹೇಳ್ತಾರೆ ಹೇಗಿದೆ ಅಂತ. ಹೇಗಿದೆ ಬ್ರೋ? ಚೆನ್ನಾಗಿದೆಯಾ? ನಾನು ಟೇಸ್ಟ್ ಮಾಡ್ತೀನಿ ಕೊಟ್ಟರು. ನಂಗೆ ವೀಡಿಯೋ ಮಾಡ್ಕೊಡೋಕ್ಕೆ ಯಾರೂ ಇಲ್ಲ ಗೈಸ್, ನಾನೇ ಮಾಡ್ಕೊತಾ ಇದ್ದೀನಿ ಈ ಥರ. ಏನು ಮಾಡ್ತಾನೋ ಬಿಡ್ತಾನೋ, ಫಸ್ಟು ಸ್ನ್ಯಾಪ್ ಮಾಡಿಬಿಡ್ಬೇಕು ಅವನು. ಮಾಡಾಯ್ತು. ಇವಾಗಷ್ಟೇ ಮನೆಗೆ ಬಂದೆ. ನಮ್ಮ ದೊಡ್ಡಮ್ಮ ಮನೇಲಿ, ನಮ್ಮ ಆಂಟಿ ಮನೇಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಇವಾಗ ಬಂದೆ. ಸೊ ಹೇಳಿದ್ದೆಲ್ಲ ಬ್ಲೌಸ್ ಸ್ಟಿಚಿಗೆ ಕೊಟ್ಟಿದ್ದೀನಿ, ಕಲೆಕ್ಟ್ ಮಾಡ್ಕೊಬರಕ್ಕೆ ಹೋಗ್ತಿದ್ದೀನಿ ಅಂತ. ಸೊ ಈ ರೀತಿ ಸ್ಟಿಚ್ ಮಾಡಿದ್ದಾರೆ. ಸೊ ಸ್ಲೀವ್ಸ್ ಬಂದು ಇಷ್ಟಿದೆ. ಆ್ಯಂಡ್ ನಾನೇನು ಡಿಸೈನ್ಸ್ ಹಾಗೆ ಅಂತ ಹೇಳಿರಲಿಲ್ಲ, ಅವರೇ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿದೆ, ಫಿಟ್ಟಿಂಗ್ ಕೂಡ ಅಷ್ಟೇ. ಆ್ಯಂಡ್ ನನಗೇನು ಇಷ್ಟ ಆಗಿದ್ದು ಅಂದರೆ, ನೀವು ಮುಂದೆ ನೋಡ್ತಿರ್ಬೋದು, ಈ ರೀತಿ ಕಟ್ಟಿದೆ. ಏನಂತಾರೆ ಇದಕ್ಕೆ? ಕ್ಯಾಪ್ ಕಟ್ಟ. ಇದು ನನಗೆ ಇಷ್ಟ ಆಯಿತು. ಏನೋ ಒಂದು ಬೈಕ್ ಬಂತು ಹೇಳಿದೆ ಗೈಸ್. ಆ್ಯಂಡ್ ಹಿಂದೆ ನೆಕ್ ಈ ರೀತಿ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇವಾಗ ಈ ಆ್ಯಕ್ಚುಲಿ ಎಂತಕ್ಕೆ ಸ್ಯಾರಿ ಸ್ಟಿಚ್ ಮಾಡಿಸಿರೋದು ಅಂದರೆ, ನಾನು ನಾಳೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ದೆ. ಸೊ ಸೀರೆ ಉಡ್ಕೊಂಡು ಹೋಗ್ತಿದ್ದೀನಿ, ಹಾಗಾಗಿ ಹೊಲಿಸಿದ್ದು. ಆ್ಯಂಡ್ ಇವಾಗ ಆ ಸೀರೆದು ಒಂದು ಸೈಡ್ ಜಿಗ್ಜಾಗ್ ಮಾಡ್ಕೋಬೇಕು, ಮತ್ತು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೋಬೇಕು. ಅದೆಲ್ಲ ಮಾಡಿದರೆ ನನ್ನ ಇವತ್ತಿನ 1 ಡೇ ಕಂಪ್ಲೀಟ್ ಆಗುತ್ತೆ. ಸೊ ಇವಾಗ ಸ್ಯಾರಿನ ಸ್ಟಿಚ್ ಮಾಡಿಕೊಂಡು ಬೇಗ ಸ್ಕಿನ್ ಕೇರ್ ಮಾಡಿಕೊಂಡು ಇನ್ನೇನಿದೆ ಊಟ ಮಾಡಿ ಮಲ್ಕೊಳ್ಳೋದು. ಇವಾಗ ಜಿಗ್ಜಾಗ್ ಮಾಡ್ಕೋಬೇಕು. ಹೇಳಿದೆ ಅಲ್ವಾ ಸ್ಯಾರಿ ತೋರಿಸ್ತೀನಿ ಯಾವುದಂತ ಹೇಳಿ.
ಸಿಂಪಲ್ ಸ್ಯಾರಿ. ಸೊ ಇವಾಗ ಇದನ್ನು ಒಂದು ಸೈಡ್ ಜಿಗ್ಜಾಗ್ ಮಾಡಬೇಕು. ಸೊ ಮೆಷಿನ್ ತೊಗೊಂಡು ಬರ್ತೀನಿ. ಸೊ ಆಲ್ರೆಡಿ ಇದೆ ಪರ್ಪಲ್ ಕಲರ್ ಬಾಬಿಯಲ್ಲಿ ಆಲ್ರೆಡಿ. ಬಾಬಿ ಅಲ್ಲ, ಬಾಬಿನ್ ಏನೋ ಬಾಬಿನ್ ಅನಿಸುತ್ತೆ. ನಾನು ಓದ್ತಿದ್ದಾಗ ಲೈಕ್ ಈ ರೀತಿ ಜಿಗ್ಜಾಗ್ ಅಥವಾ ಫಾಲ್ ಮಾಡಿಕೊಂಡು ದುಡ್ಡನ್ನ ಮಾಡ್ತಿದ್ವಿ. ಆಗೇನು ಗೊತ್ತಾ, ಒಂದು ಸ್ಯಾರಿ ಜಿಗ್ಜಾಗ್ ಮಾಡಿದ್ರೆ ನಮ್ಮಮ್ಮ 10 ರೂಪಾಯಿ ಕೊಡ್ತಿದ್ರು, ಒಂದು ಸ್ಯಾರಿ ಫಾಲ್ ಹಾಕಿದ್ರೆ 20 ರೂಪಾಯಿ ಕೊಡ್ತಾಯಿದ್ರು. ಸೊ ಆ ಥರ ಮಾಡಿ ದುಡ್ಡು ಮಾಡ್ಕೊತಾ ಇದ್ದಿದ್ದು. ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ತುಂಬ ನಿದ್ದೆ ಬರ್ತಾ ಇದೆ. ಮಾರ್ನಿಂಗಿಂದ 1 ನಿಮಿಷ ಕಣ್ಮುಚ್ಚಿಲ್ಲ. ಸೊ ಬೆಳಗ್ಗೆ ಬೇಗ ಎದ್ದು ಚಾಮುಂಡಿ ಬೆಟ್ಟಕ್ಕೆ ಬೇರೆ ಹೋಗಬೇಕು. ಸೊ ಹಾಗಾಗಿ ಇಲ್ಲಿಗೆ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ. ಆ್ಯಂಡ್ ಪ್ಲೀಸ್ ಯಾರೂ ನೋಡಿ ಭಯ ಪಟ್ಕೋಬೇಡಿ. ಟಾಟಾ, ಬಾಯ್ ಬಾಯ್.